ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಟಾಟಾ ಉಪ್ಪು, ಭಾರತದ ಉಪ್ಪು. ಓಕೆ, ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರ ಏನ್ ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ಕಾರ್ಯಕ್ರಮ. ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಗೃಹಿಣಿಯರು ಬಂದು ಅವರ ಮನೆಯ ಕೈರುಚಿಗಳನ್ನ ತೋರಿಸುವಂಥ ಕಾರ್ಯಕ್ರಮ. ಸಾಕಷ್ಟು ಜನ ಬಂದಿದ್ದಾರೆ, ಒಬ್ಬೊಬ್ಬರನ್ನೇ ಕರೆಸಿ ಅವರ ಮನೆ ರುಚಿ ನೋಡೋಣ. ಮೊದಲನೇ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ನಮಸ್ತೆ ಮುರಳಿ ಅವರೇ. ತಮ್ಮ ಹೆಸರು? ರಮ್ಯಾ ಸತೀಶ್. ರಮ್ಯಾ ಸತೀಶ್ ಅವರು ಎಲ್ಲಿಂದ? ನಾಗರಬಾವಿ, ಬೆಂಗಳೂರಿನ ನಾಗರಬಾವಿ. ಏನ್ ಮಾಡ್ಕೊಂಡಿದ್ದಾರೆ ರಮ್ಯಾ? ಹೌಸ್ ವೈಫ್. ಸತೀಶ್ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಓಕೆ. ಈಗ ಕನ್ಸ್ಟ್ರಕ್ಷನ್ ಫೀಲ್ಡ್ ಇಳಿದಿದ್ದಾರೆ. ಬೇಡ, ಸಾಫ್ಟ್ವೇರ್ ಕೂತು ಕೂತು ಬೇಜಾರಾಯ್ತು ಅಂತ ಹೇಳಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟಿದ್ದಾರಾ? ಹೌದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸ್ವಲ್ಪ ಚೇಂಜ್ ಮಾಡಬೇಕು. ತುಂಬಾ ವರ್ಷ ಕೆಲಸ ಮಾಡಕ್ಕಾಗಲ್ಲ. ಹೌದು. ಪಾಪ ತುಂಬಾ ಹಿಂಸೆ. ನಾವು ಅನ್ಕೊಳ್ತೀವಿ ಅಷ್ಟೇ ಸಾಫ್ಟ್ವೇರ್ ಅದು ಇದು ಅಂತೆಲ್ಲ. ಅವ್ರ ಕಷ್ಟ ಅವ್ರೊಬ್ಬರಿಗೆ ಗೊತ್ತಿರುತ್ತೆ. ಏನಂದ್ರೆ ಕಂಟ್ರಿ ಹೋಗ್ತಾ ಇರ್ತಾರೆ. ಓಕೆ. ಈಗ ಅದು ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ. ನಾನು 2 ಕಂಟ್ರಿ ಕರ್ಕೊಂಡು ಹೋಗಿದ್ರು. ಯಾವ ದೇಶಕ್ಕೆ ಹೋಗಿದ್ರಿ? ಮಲೇಷ್ಯಾಗೆ ಹೋಗಿದ್ದೆ. ಓಕೆ. ಆಮೇಲೆ ಲಂಡನ್ ನಲ್ಲಿ. ಎಷ್ಟು ವರ್ಷ ಇದ್ರಿ? ಮಲೇಷ್ಯಾದಲ್ಲಿ ಆಲ್ಮೋಸ್ಟ್ 9-10 ಮಂತ್ಸ್ ಇದೆ. ಓಕೆ. ಲಂಡನ್ ಅಲ್ಲಿ 2 ಇಯರ್ಸ್ ಇದೆ. ವೆರಿ ಗುಡ್ ವೆರಿ ಗುಡ್ ವೆರಿ. ಫೈನಲ್ ಆಗಿ ಇದು ಕಥೆನೇ ಬೇಡ, ಕನ್ಸ್ಟ್ರಕ್ಷನ್ ಕೊಟ್ಟೋಣ ಅಂತ ಬಂದ್ಬಿಟ್ಟಿದಾರಾ? ಎಷ್ಟು ಜನ ಮಕ್ಕಳು? 2 ಮಕ್ಕಳು. ದೊಡ್ಡೋಳು 6th ಸ್ಟ್ಯಾಂಡರ್ಡ್, ಚಿಕ್ಕೋಳು 3rd. ಓಕೆ, 6th 3rd ಅಲ್ಲಿ ಇದಾರೆ. ಕಾರ್ಯಕ್ರಮ ಶುರು ಮಾಡೋಣ. ಓಕೆ ರಮ್ಯಾ, ಏನ್ ಮಾಡ್ತಾ ಇದ್ರಿ ನೀವು? ನಾನು ಲಾಂಗ್ ಬೆಂಡಿ ಫ್ರೈ ಮಾಡ್ತಾ ಇದ್ದೀನಿ. ಏನ್ರಿ ಲಂಡನ್ಗೆಲ್ಲ ಮಲೇಷ್ಯಾಗೆ ಹೋಗ್ಬಿಟ್ಟು ಬೆಂಡಿ ಫ್ರೈ ಮಾಡ್ತಾ ಇದ್ದೀರಾ? ಎಲ್ಲರೂ ನಮ್ಮ ಅಡಿಗೆ ನಾವು ಬಿಡೋದಿಲ್ಲ. ಅದು ಸರಿನೇನಿ. ಏನು 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 ಬೆಂಡಿ ಫ್ರೈ ಇದು? ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಲಾಂಗ್ ಬೆಂಡಿ ಫ್ರೈ ಅಂತ. ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಇದು. ಓಕೆ. ಮೆಮೊರಿ ಪವರ್ ಗೆಲ್ಲ ತುಂಬಾ ಒಳ್ಳೇದಲ್ವಾ? ಹೌದೌದು. ಬೆಂಡೆಕಾಯಿ ದೊಡ್ಡವ್ರಿಗೂ ಇಷ್ಟಪಡೋರ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಓಕೆ ರಮ್ಯಾ, ಬೆಂಡಿ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡ್ರಿ. ಲಾಂಗ್ ಬೆಂಡಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಆಲೂಗೆಡ್ಡೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಜಾರ್ ಬೇಕು ನಮ್ಗೆ. ಅಲ್ಲೇ ಇದೆಯಲ್ಲ ಜಾರ್ ತಗೊಳ್ಳಿ. ಮಲ್ಲಿ ಯಾರು ಇದ್ದೀರಾ? ಪುಟ್ಟ ಫ್ಯಾಮಿಲಿ, ನಾನು ಹಸ್ಬೆಂಡ್ ಇಬ್ರು. ವೆರಿ ಗುಡ್. ಇದು ಫಸ್ಟ್ ಚಿಲ್ಲಿ. ಮೆಣಸಿನಕಾಯಿ ನೋಡ್ಕೊಂಡು ಹಾಕಿ, ಖಾರ ಇದ್ರೆ ಸ್ವಲ್ಪ ಕಮ್ಮಿನೇ ಹಾಕಿ. ಓಕೆ. ನೆಕ್ಸ್ಟ್ ಬೆಳ್ಳುಳ್ಳಿ. ಎಸ್ ಮೇಡಮ್. ಮಕ್ಕಳ ಸ್ಕೂಲಿಗೆ ಹೋಗ್ತಾರೆ? ವಿದ್ಯಾನಿಕೇತನದಿಂದ ದಾಳದಲ್ಲಿದೆ. ನೆಕ್ಸ್ಟ್ ಕೊತ್ತಂಬರಿ, ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಓಕೆ. ಸ್ಟಫಿಂಗ್. ಓಕೆ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಬಿಡುವ? ನೀರು ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಹಾಕ್ಬೇಕು. ಖಾರದ ಪುಡಿ, ಧನಿಯಾ ಪುಡಿ ಅದಕ್ಕೆ ಹಾಕೊಂಡ್ಬಿಡ್ತೀರಾ? ಅದಕ್ಕೆ ಹಾಕಿ ಇನ್ನೊಂದ್ಸರಿ ಗ್ರೈಂಡ್ ಮಾಡ್ತೀರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದೀವಿ. ಸಾಕಾ? ಖಾರದ ಪುಡಿ ಬೇಕಾ? ಎವರೆಸ್ಟ್ ಅವರ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಒಳ್ಳೆ ಕಲರ್ಗೆ, ಒಳ್ಳೆ ರುಚಿಗೆ. ಸಾಕಾ? ಅರಿಶಿನ ಕೊಡ್ತೀನಿ. ಎವರೆಸ್ಟ್ ಅವರ ಅರಿಶಿನ ಪುಡಿನೂ ಕೂಡ ಹಾಕ್ತಾ ಇದೀವಿ. ಉಪ್ಪು ಹಾಕೊಳ್ಳಿ. ಈಗ ಇನ್ನೊಂದ್ಸತ್ತು. ಓಕೆ ಓಕೆ. ಜಾಸ್ತಿ ನೀರು ಹಾಕೋಬಾರ್ದಲ್ಲ? ಇಲ್ಲ, ಫೀಲಿಂಗ್ ಮಾಡಕ್ಕಾಗಲ್ಲ. ಸ್ಟಫಿಂಗ್ ಇರುತ್ತಲ್ಲ. ಇದು ಆಕ್ಚುಲಿ ನಮ್ಗೆ ದೊಡ್ಡಕ್ಕ ಹೇಳ್ಕೊಟ್ಟಿದ್ದು, ಪಂಜಾಬಿ ಸ್ಟೈಲ್ ಇದು. ದೊಡ್ಡಕ್ಕ. ಎಷ್ಟು ಜನ ಅಕ್ಕ ತಂಗಿ? 3 ಜನ ಅಕ್ಕ ತಂಗಿರು. ದೊಡ್ಡಕ್ಕ ಎಲ್ಲಿದ್ದಾರೆ? ಬಳ್ಳಾರಿಲಿ. ಏನ್ ಅವ್ರ ಹೆಸರು? ರೇಖಾ. ರೇಖಾ, ಏನ್ ಹೇಳ್ಕೊಟ್ಟಿದ್ದೀರಿ? ಹೋಗಿ ಹೋಗಿ ಬೆಂಡೆಕಾಯಿ ಹೇಳ್ಕೊಟ್ಟಿದ್ದೀರಿ. ನೋಡಿ ಆಮೇಲೆ ನೀವೇ ಆಯ್ತು, ಹೇಳ್ತೀರಾ. ಆಮೇಲೆ ರೇಖಾ ನೆನೆಸ್ಕೊಳ್ಳೋಣ ಬಿಡಿ. ಓಕೆ. ಆಯ್ತಾ? ಏನ್ ಬೇಕು ನಿಮ್ಗೆ? ಸ್ಟಫಿಂಗ್ ಶುರು ಮಾಡ್ಕೊಳ್ಳಿ. ಮೆಣಸಿನಕಾಯಿ, ಖಾರ ಪುಡಿ 2 ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಬೇಕು. ಓಕೆ. ವೆಜ್ ಅಲ್ಲ ನೀವು? ಪ್ಯೂರ್ ನಾನ್ ವೆಜ್. ಹೌದಾ? ವೆರಿ ಗುಡ್. ನಿಮ್ಗೋಸ್ಕರ ವೆಜ್ ಮಾಡ್ತೇನೆ, ನಿಮ್ಗೆ ಇಷ್ಟ ಅಲ್ಲ ಅದಕ್ಕೋಸ್ಕರ. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಮಟನ್ ಕರಿ. ಮಟನ್ ಕರಿ. ಓಕೆ. ಆಂಧ್ರ ಸ್ಟೈಲ್. ಆಕ್ಚುಲಿ ಹಿ ಇಸ್ ಫ್ರಮ್ ಆಂಧ್ರ. ಹೌದಾ? ವೆರಿ ಗುಡ್. ಸೊ ನಾವು ಸ್ಟವ್ ಹಚ್ಕೋಬಹುದು ಅನ್ಕೊಂಡಿದ್ದೀನಿ ನಾನು. ಇಲ್ಲ, ಬೇಡವಾ? ಒಟ್ಟಿಗೆ ಹಾಕದಾ? ಒಟ್ಟಿಗೆ.
ಓಕೆ. ಈ ಸ್ಟಫಿಂಗು ಬಿಟ್ಕೊಂಬಿಡಲ್ವಾ? ಇಲ್ಲ ಬಿಡಲ್ಲ. ಬಿಡಲ್ವಾ? ಇಲ್ಲ, ಶಾಲೋ ಫ್ರೈ ಮಾಡ್ತೀವಲ್ವಾ. ಓಕೆ. ಇದಕ್ಕೂ ಅಷ್ಟೇ ಬೇಯುವಾಗ ನೀರು ಸ್ವಲ್ಪ ಹಾಕ್ಬೇಕು. ಓಕೆ. ಸೊ ಬಿಟ್ಕೊಳ್ಳೋದಿಲ್ಲ ಅವಾಗ. ಏನೇನು ಹಾಕ್ಬೇಕು ಇದಕ್ಕೆ? ಅಷ್ಟೇ, ಈಗ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ Okay. ಶಾಲೋ ಫ್ರೈ ಮಾಡೋದು. ಬೇಗನೆ ಬೇಯುತ್ತೆ. ಓಕೆ. ಗುಡ್ ಫಾರ್ ಹೆಲ್ತ್, ಮಕ್ಕಳಿಗೆ ಎಸ್ಪೆಷಲಿ. ಈಗ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ನೀರು ಹಾಕ್ತೀನಿ. ಯೂಶಲಿ ಹೆಂಗೆ ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾವು ಇದನ್ನ ಹಾಕ್ತಿವಿ. ಇಲ್ಲ, ಇದು ಹಿಂಗೆ. ಇದು ಹಿಂಗ ಉಲ್ಟಾ ಇದು? ಹೌದು. ಆನ್ ಆಗಿದೆ. ಇದೆ. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಫ್ರೀ ಟೈಮಲ್ಲಿ ಅಮ್ಮ ಮನೆ ಎಲ್ಲಿ ಅಮ್ಮನ ಮನೆ? ಇದೆ ನಮ್ಮ ನಾಗರಬಾವಿನ ಸ್ವಲ್ಪ ಮುಂದೆ, ಕಲ್ಯಾಣ ನಗರಲ್ಲೇ. ಹೌದೇನು? 5 to 6 minutes ಅಷ್ಟೇ. Okay. So, ಹೋಗ್ತಾ ಇರ್ತೀನಿ. ನನ್ನ ತಮ್ಮನ ಪಾಪು ಇದೆ. ಓಕೆ. ಸೊ ನೋಡಕ್ ಹೋಗ್ತಾ ಇರ್ತೀನಿ. ವೆರಿ ಗುಡ್. ಇಲ್ಲಾಂದ್ರೆ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ. ವೆರಿ ಗುಡ್. ಅದು ಇಲ್ಲಾಂದ್ರೆ ಟಿವಿ. ಕಥಾ ಹೇಳಿದ್ರಿ ಮಾಡಿ. ಏನಕ್ಕೆ ಇದು? ಈ ಆಲೂಗೆಡ್ಡೆನ ಹಾಕ್ಬೋದು ಇದು ಜೊತೆಗೆ. ಹೌದು, ಚೆನ್ನಾಗಿರುತ್ತೆ. ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಏನಾಗ್ತಾ ಇದೀರಾ? ಮಸಾಲ ರುಬ್ಬಿರೋ ಇದಕ್ಕೆ? ಮಸಾಲ. ಹಾ, ಸ್ವಲ್ಪ ಆಲೂಗೆಡ್ಡೆಗೆ ಇದಾಗುತ್ತೆ. ಓಕೆ. ಖಾರ ಮಸಾಲಾನ? ಹೌದು. ಇನ್ನೂ ಸ್ವಲ್ಪ ಹಾಕಂಗಿರ ಹಾಕಿ, ಅದು ಇಳ್ಕೊಳ್ಳುತ್ತೆ. ಹೌದು, ಚೆನ್ನಾಗಿರುತ್ತೆ. ಎಣ್ಣೆಲಿ ಇದಾಗುತ್ತಲ್ಲ, ಹೌದು. ಚೆನ್ನಾಗಿರುತ್ತೆ. ಮಸಾಲ ಚೆನ್ನಾಗಿರುತ್ತೆ. ನನ್ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ ಇದು. ಇದಾ? ಹೌದು. ಯಜಮಾನ್ರಿಗೆ? ಬಾಕ್ಸ್ಗೆ ಅವರು ತಿಂತಾರೆ. ಇನ್ನೇನ್ ಮಾಡ್ತಾರೆ ಪಾಪ ಅವರು, ಹೇಳಿ. ಇಲ್ಲ, ತಿಂತಾರೆ. ಆಕ್ಚುಲಿ ಆಂಧ್ರ ಡಿಶಸ್ ಜಾಸ್ತಿ ಇಷ್ಟ. ಓಕೆ. ನಾನ್ ಮಾಡೋದು ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು ಆಕ್ಚುಲಿ. ಏನ್ ಅನಿಸ್ತಾ ಇದೆ ನಿಮ್ಗೆ? ಯಜಮಾನ್ರು ಸಾಫ್ಟ್ವೇರ್ಲೇ ಇರ್ಬೇಕಾಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆ? ನನಗೆ ಗೊತ್ತಾಗ್ತಾ ಇದೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಹುಡುಗಿರಿಗೆ ಏನ್ ಗೊತ್ತಾಗುತ್ತೆ. ಅಯ್ಯೋ, ನಿಮ್ ಯಜಮಾನ್ ಏನ್ ಮಾಡ್ತಾರೆ, ಅವ್ರು ಸಾಫ್ಟ್ವೇರ್ಲಿ ಅಂತ ಹೇಳ್ಕೋಬೇಕು. ಅವ್ರ ಕಷ್ಟ ಅವ್ರೊಬ್ಬರಿಗೆ ಗೊತ್ತಿರುತ್ತೆ. 5 ದಿನ 17 ಅವರ್ 18 ಅವರ್ ದಿನಕ್ಕೆ ಕೆಲಸ ಮಾಡ್ಬೇಕಾಗುತ್ತೆ. ಜರ್ನಿ 3 ಇಂದ 4 ಅವರ್ ಎಲ್ಲ ಮಾಡ್ತಾ ಇದ್ರು. ಬಟ್ ಆದ್ರೂ ನಿಮ್ಗೆ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಇರುತ್ತೆ. ಎಲ್ಲ ಒಂದ್ ಕಡೆ ಸ್ವಲ್ಪ ಸೊ ಏನೋ ಮಾಡ್ಕೊಂಡು ಮನೆ ಕಟ್ಟಕ್ ಹೋಗ್ಬಿಟ್ರು, ಬಿಲ್ಡಿಂಗ್ ಕಟ್ಟಕ್ ಹೋಗ್ಬಿಟ್ರು, ಕನ್ಸ್ಟ್ರಕ್ಷನ್ ಬಂದ್ಬಿಟ್ರು, ಹೇಳ್ಕೊಳ್ಳೋದು ಹೆಂಗೆ ಅಂತ ಕಸಿವಿಸಿ ಆಗ್ತಾ ಇರುತ್ತಲ್ವಾ? ಸ್ವಲ್ಪ ಆಗ್ತಾ ಇದೆ. ಅದು ಸ್ವಲ್ಪ ಸೆಟ್ ಆಗೋರ್ಗಷ್ಟೇ. ಏನಾಗಲ್ಲ, ಯಾವ್ದಿದೇನಂತೆ. ಇವಾಗ ಕೆಲಸ ಮಾಡೋರು ಇದ್ದಾಗ ಇದು ಮಾಡಿದ್ರೇನು ಅದ್ ಮಾಡಿದ್ರೇನು, ಯಾವ್ದಾದ್ರು ಒಂದ್ ಮಾಡ್ತಾ ಇದಾರೆ ಅಂತ ಖುಷಿ. ನೀವ್ ಎನ್ಕರೇಜ್ ಮಾಡ್ರಿ ಪಾಪ ಅವ್ರಿಗೆ. ಏನು ಸತೀಶ್, ಸತೀಶ್ ಆರಾಮ ಮಾಡಪ್ಪ, ನಿನ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡಪ್ಪ, ಏನ್ ಅನ್ಕೋಬೇಡ, ನೋ ಟೆನ್ಷನ್. ಇವ್ರ ಮಾತೆಲ್ಲ ಏನು ಕೇಳ್ಬೇಡಿ, ನಿಮಗ್ ಖುಷಿ ಇರ್ಬೇಕಷ್ಟೇ ಕೆಲಸ ಮಾಡ್ಬೇಕು ಅಂದ್ರೆ. ಓಕೆ. ಆಕ್ಚುಲಿ ಅವ್ರು ನಿಮ್ ಮಾತೆಲ್ಲ ತುಂಬಾ ಇಷ್ಟ ಪಡ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳ್ತೀವಿ. ಅಯ್ಯೋ, ಸುಳ್ಳೆಲ್ಲ ಹೆಂಗ್ ಹೇಳಕ್ ಸಾಧ್ಯ? ನೋವೇ. ಯಾಕಂದ್ರೆ ಕೆಲಸ ಮಾಡಿರೋರಿಗೆ ಗೊತ್ತು, ಕೆಲಸ ಮಾಡಿರೋ ಕಷ್ಟ. ಇದು ಸಿಮ್ಮಲ್ಲೇ ಬೇಯಿಸಿದ್ರೆ ಓಕೆ, ಬೇಯ್ತೆ ಬಿಡಿ. ಏನ್ರಿ ರಮ್ಯಾ, ಏನ್ ಪರಿಸ್ಥಿತಿ ಇದೆ? ಆಗೋ ಸ್ಟೇಜ್ ಅಲ್ಲೇ ಇದೆ. ಆಗೋ ಸ್ಟೇಜ್ ಅಲ್ಲಿ ಇದೆಯಾ? ಆಗಿದ್ಯಾ? ಆಗ್ತಾ ಇದೆಯಾ? ಆಗಿದ್ಯಾ? ಆಫ್ ಮಾಡೋಣ? ಬೆಂಡೆಕಾಯಿ, ಅವುಗಳ ಮಧ್ಯ ಒಂದೊಂದು ಆಲೂಗಡ್ಡೆ. ಓಕೆ. ಲಾಂಗ್ ಬೆಂಡಿ ವಿತ್ ಪಟೋಟಾ ಫ್ರೈಯಾ? ಪಟೋಟಾ ಏನಕ್ಕೆ ಸುಮ್ಮನೆ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತನಾ? ಮಧ್ಯದಲ್ಲಿ ಒಂದೊಂದು. ಹೌದು. ಆಕ್ಚುಲಿ ನಮ್ಮ ಹಸ್ಬೆಂಡ್ ಐಡಿಯಾ ಕೊಟ್ಟಿದ್ದು. ಬೆಂಡಿ ಕೊಟ್ರ ಐಡಿಯಾನವರು? ಅವ್ರು ಈಸ್ ಎ ಗುಡ್ ಕುಕ್ ಆಕ್ಚುಲಿ. ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು, ಹಿಂಗ್ ಬೆಂಡೆಕಾಯಿ ಮಾಡ್ತಾ ಇದ್ರೆ ಅವ್ರು ಬಿರಿಯಾನಿ ಮಾಡ್ಕೊಳ್ಳೇಬೇಕು. ನೀವಿಡಿ. ಲಾಂಗ್ ಬೆಂಡಿ ಫ್ರೈ ರೆಡಿ ಆಗಿದೆ. ಓಕೆ, ಲಾಂಗ್ ಬೆಂಡಿ ಮೇಲ್ಗಡೆ ಒಂದ್ 2-3 ಆಲೂಗಡ್ಡೆಯನ್ನು ಹಾಕಿ ವಿಶೇಷವಾದ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆ ಬೆಳಗ್ಗೆ ಮಾಡಿದ್ದೆ ಚಪಾತಿನ ತಗೊಂಡು ಬಂದ್ಬಿಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ರಮ್ಯಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಲಾಂಗ್ ಬೆಂಡಿ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಇದನ್ನು ಮಧ್ಯಕ್ಕೆ ಸೀಳಿದ ಬೆಂಡೆಕಾಯಿಗೆ ತುಂಬಿ ಕಾದ ಎಣ್ಣೆಗೆ ಹಾಕಿ ಜೊತೆಗೆ ಉಳಿದ ಮಸಾಲ, ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ. ಈಗ ಲಾಂಗ್ ಬೆಂಡಿ ಫ್ರೈ ಚಪಾತಿ ಜೊತೆ ಸವಿಯಲು ಸಿದ್ಧ. ಓಕೆ, ಹೆಂಗ್ ತಿನ್ನೋದಿದ್ದೀನಾ ರಮ್ಯಾ? ಆಕ್ಚುಲಿ ಸಾರ್ಗೆಲ್ಲ ಹಂಗೆ ನೆಂಚ್ಕೊಂಡು ತಿನ್ಬೋದು. ಓಕೆ. ಮಕ್ಕಳಿಗಾದ್ರೆ ಚಪಾತಿ ಒಳಗೆ ಇದು ಒಂದೊಂದೇ ಉದ್ದ 2 ಅಥವಾ 3 ಇಟ್ಬಿಟ್ಟು ಇಲ್ಲ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅವರು. ಹೌದಾ? ರೋಲಿಂಗ್ ಅಲ್ಲಿ ಇರುತ್ತಲ್ಲ. ಏನ್ ನಿಮ್ ಮಕ್ಳ ಹೆಸರೇನು? ಸಂಜನಾ, ಪ್ರೇರಣಾ. ಪಾಪ ಹೆಣ್ಮಕ್ಳು ಅದಕ್ಕೆ ಪೆದ್ಗಳು ಗೊತ್ತಾಗಿರ್ಲ, ತಿನ್ಬಿಟ್ಟಿರ್ತಾರೆ. ಹೆಣ್ಮಕ್ಳಾದ್ರೂ ಟೇಸ್ಟ್ ಕಂಡಿಡಿತಾರೆ ಅವ್ರು, ಹಂಗೆ ನಾವು ನೋಡ್ತೀವಿ ಬಿಡಿ ಇವಾಗ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ರಮ್ಯಾ ಅವರು ಅದ್ಭುತವಾಗಿರುವಂತದ್ದು
ಸತೀಶ್ ನಿಜ ಆಲ್ ದಿ ಬೆಸ್ಟ್ ಸತೀಶ್. ನಿಜ ಹೇಳಿ. ಓಕೆ ಆಲೂಗೆಡ್ಡೆ ಒಂದು ಫ್ರೈ. ಆಲೂಗಡ್ಡೆ ತಿಂದಾಕ್ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ನಿಮ್ ಬೆಂಡೆಕಾಯಿ ಇಷ್ಟ ಇಲ್ಲ ಅದಕ್ಕೆ ಹಿಂಗಂತ. ಯಾರ್ ಹೇಳಿದ್ದು? ಯಾರ್ ಬೆಂಡೆಕಾಯಿ ಇಷ್ಟ ಪಡ್ತಾರೆ ಅವ್ರು ಡೆಫಿನೆಟ್ಲಿ ಇದು ಇಷ್ಟ ಪಡ್ತಾರೆ. ಬೆಂಡೆಕಾಯಿ ಅಂತ ಯಾರು ಹೇಳಿದ್ ನಿಮ್ಗೆ? ಇವೆಲ್ಲ ತಪ್ಪು ಕಲ್ಪನೆ ಎಲ್ಲ ನೀವೇ. ಚೆನ್ನಾಗಿದೆ. ಚಪಾತಿ ಜೊತೆ ತಿಂತೀರ ನೀವು? ಹೌದು. ನೆನ್ನೆದಲ್ಲ ಇದು? ಇದು ಇದು ಮೊನ್ನೆದು? ಇಲ್ಲ ಇದು ಮೊನ್ನೆದು, ಇದು ನೆನ್ನೆದು. ಓಕೆ, ನಾವು ನೆನ್ನೆದೇ ತಿಂತೀವಿ. ಸತೀಶ್ ಅವ್ರು ಅಡುಗೆ ಮಾಡ್ಕೊಳ್ಳೋದು ವಾಸಿ ಅಲ್ಲ, ಅವರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರಲ್ಲ, ಒಳ್ಳೇದು. ಮೊಸರಿನ ಜೊತೆ ಬೆಂಡೆಕಾಯಿ ತಿಂದ್ರೆ ಚೆನ್ನಾಗಿ ಗೊತ್ತಾ? ಚೆನ್ನಾಗಿರುತ್ತೆ. ತಿಳಿ ಸಾರ್ ಜೊತೆ ತಿಂದ್ರೆ ಬೇಳೆ ಚೆನ್ನಾಗಿ ಸಾರ್ ಗೊತ್ತಾ? ಜೊತೆಗೆ, ತಿಳಿ ಸಾರ್ ಜೊತೆಗೆ. ಹೌದು. ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಿಂಗೆಲ್ಲ ಹೇಳ್ಬಾರ್ದು ನೀವು. ಹೊಸ ಇದೆ. ಥ್ಯಾಂಕ್ ಯು. ಅದು ಕೂಡ ಆಲೂಗಡ್ಡೆ ಹಾಕಿರೋ ಕಾಂಬಿನೇಷನ್ ಚೆನ್ನಾಗಿದೆ. ಸತೀಶ್ ಅವರು ಮೋಸ್ಟ್ಲಿ ಒಳ್ಳೆ ಕುಕ್ ಅಂತ ಕಾಣುತ್ತೆ. ಸತೀಶ್ ಒಂದ್ಸರಿ ಬನ್ರಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಡಿಶ್ನ ತೋರಿಸ್ಕೊಡಿರಾ. ತುಂಬಾ ಜನಕ್ಕೆ ಇಷ್ಟ ಆಗಿದೆ ಬೆಂಡೆಕಾಯಿ. ನಮ್ಗೆ ಇಷ್ಟ ಅನ್ನೋ ಪ್ರಶ್ನೆ ಇಲ್ಲ. ಬಂತು ನಿಮ್ ಬಾಯಿಲೆ ಬಂತೀಗ. ತುಂಬಾ ಜನಕ್ಕೆ ನಾವು ಇಷ್ಟ ಅಂದ್ರೆ ತಿಂತೀವಿ, ತೋರಿಸ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅದು ಇಷ್ಟ ಇರುತ್ತೆ. ಅವ್ರು ಟ್ರೈ ಮಾಡ್ಕೊಂಡು ತಿನ್ಕೊಳ್ತಾರೆ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಏನು ಹೇಳಂಗಿಲ್ಲ. ನಮಗೆಲ್ಲ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಖಾರ ಬೇಕಿತ್ತು ಅನಿಸ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದಂಥ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ನಲ್ಲಿ ಅವರ ಶೋರೂಮ್ ಇದೆ. ಅವರೊಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ. ಜೊತೆಗೆ ಯಜಮಾನ್ರು ಕರ್ಕೊಂಡೋಗಿ ಒಂದು ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಇವರು ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಿನೆಲ್ಲ ಇವ್ರ ಶೋರೂಮ್ ಇದೆ. ಜೊತೆಗೆ ಇವರು ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಕರೆಮಣಿ ಸರಗಳು ಮತ್ತೆ ಲೈಟ್ ವೆಯ್ಟ್ ಆಭರಣಗಳನ್ನ ಮಾಡ್ತಾರೆ. ತುಂಬಾ ಸಖತ್ತಾಗಿರುತ್ತೆ, ಕರ್ಕೊಂಡೋಗಿ. ಓಕೆ, ಯೂನಿಬಿ ಕುಕೀಸ್ ಅವರು ಕುಕೀಸ್ ನ ಕೊಡ್ತಾ ಇದಾರೆ. ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದಾಗ, ಲೇಟ್ ಆದಾಗ, ಅವ್ರಿಗೆ ಹೊಟ್ಟೆ ಹಸ್ದಾಗ 2 ಕುಕೀಸ್ ಬೆಂಡೆಕಾಯಿ ಬದಲು. ಆಮೇಲೆ ಬೇಲ್ಪುರಿ ತಿನ್ಬೇಕು ಅನಿಸ್ದಾಗ, ನಾಗರಬಾವಿಲಿ ಬೇಲ್ಪುರಿ ಅಂಗಡಿ ಇಲ್ಲದೆ ಇದ್ದಾಗ, ಒಳ್ಳೆ ಹೈಜೆನಿಕ್ ಬೇಲ್ಪುರಿ ಬೇಕು ಅಂದಾಗ ಒಂದೇ ಒಂದು ಬಾರು, ಅಥವಾ ಟಿಫನ್ ಮಾಡಿದ್ರೆ 2 ಬಾರ್ ಕೊಟ್ಬಿಡಿ. ಇದನ್ನ ತಿನ್ಬಿಟ್ಟು ನೀರು ಕುಡ್ಕೊಂಡು ಹೋಗಿ ಅಂತ ಸಾಯಂಕಾಲದವರೆಗೂ ತಡ್ಕೋಬಹುದು. ಮಯಾಸ್ ಅವ್ರದ್ದು ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕರೆಸ್ತಾ ಇದೀವಿ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ತೆ. ಏನ್ ನಮ್ಮ ಹೆಸರು? ವಿದ್ಯಾ ಅಂತ. ವಿದ್ಯಾ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಟೂರ್ಸ್ ಅಂಡ್ ಟ್ರಾವೆಲ್ಸ್. ಎಲ್ಲಿ? ಕೋರ್ಮಂಗ್ಲ. ಕೋರ್ಮಂಗ್ಲ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಚೆನ್ನಾಗಿ ಇದೆ ಬಿಸ್ನೆಸ್ ಎಲ್ಲ? ಹಾ, ಚೆನ್ನಾಗಿ ನಡೀತಾ ಇದೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ವಿದ್ಯಾ? ಪನ್ನೀರ್ ಚೀಸ್ ಬಾಲ್ ಮಾಡ್ತಾ ಇದ್ದೀನಿ. ಪನ್ನೀರ್ ಚೀಸ್ ಬಾಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ವಿದ್ಯಾ? ಪನ್ನೀರ್ ಚೀಸ್ ಬಾಲ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಚೀಸ್, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡುವ? ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಮಿಕ್ಸಿಂಗ್ ಬೌಲ್ ಕೊಡಿ. ಫಸ್ಟ್ ಇವಾಗ ಪೊಟ್ಯಾಟೋನ ಹಾಕೊಳ್ಳೋಣ. ಹಾಕೊಳ್ಳಿ ಮೇಡಮ್. ಏನ್ ಎಣ್ಣೆಲಿ ಕರಿತೀರಾ ಇದನ್ನ? ಎಣ್ಣೆ ಇಟ್ಕೊಂಬೋಣ ಫಸ್ಟ್. ಎಣ್ಣೆ ಕರಿಯೋದ್ರಿಂದ ತುಂಬಾ ಲೇಟ್ ಆಗ್ತದೆ, ಕಾಯ್ಬೇಕಲ್ಲ ಎಣ್ಣೆ. ಎಸ್, ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಲೂಗಡ್ಡೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಬೇಯಿಸ್ಕೊಂಡಿರೋದು. ಉಪ್ಪೇನು ಹಾಕ್ಲಿಲ್ಲ. ಓಕೆ. ದೆನ್ ಆನಿಯನ್ ಹಾಕೊಳ್ತೀನಿ ಸ್ವಲ್ಪ. ಓಕೆ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಆನಿಯನ್, ಪೊಟ್ಯಾಟೊ, ನಂತರ ಪನ್ನೀರ್ ಹಾಫ್ ಕಪ್. ಪನ್ನೀರ್ ತುರಿದ್ಬಿಟ್ಟಿದ್ದೀರಾ? ತುರಿದ್ಬಿಟ್ಟು ಹಾಕಿರೋದು. ಓಕೆ. ಪನ್ನೀರ್ ಹಾಕ್ತೀನಿ. ಪನ್ನೀರ್ ಚೀಸ್ ಬಾಲ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಲೂಗಡ್ಡೆ ಹಾಕೊಂಡಿದ್ದಾರೆ. ಆಲೂಗಡ್ಡೆ ಬೇಯಿಸ್ಕೊಂಡಿರುವಂತ ಆಲೂಗಡ್ಡೆ ಹಾಕೊಂಡಿದ್ದಾರೆ. ಆಲೂಗಡ್ಡೆ ಮೇಲೆ ಈರುಳ್ಳಿ ಹಾಕೊಂಡಿದ್ದಾರೆ. ಈರುಳ್ಳಿ ಮೇಲೆ ತುರಿದಿರುವಂತ ಪನ್ನೀರ್ ಹಾಕೊಂಡಿದ್ದಾರೆ. ಅಷ್ಟೇ ಅಲ್ವಾ? ಇವಾಗ ಹಾಕೊಳ್ತಾರೆ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆ, ಈರುಳ್ಳಿ, ಪನ್ನೀರ್ ತುರಿದಿರುವಂತದ್ದು, ಮತ್ತೆ ಕೊತ್ತಂಬರಿ 4. ಓಕೆ ಮೇಡಮ್. ಓಕೆ, ಸ್ವಲ್ಪ ಸಾಕು. ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಸ್ವಲ್ಪ, ಒಂದ್ ಅರ್ಧ ಗ್ರೀನ್ ಚಿಲ್ಲಿ ಸಾಕು. ಓಕೆ ವಿದ್ಯಾ. ಪೌಡರ್ಸ್ ಹಾಕೊಳ್ತೀನಿ. ಜೀರಾ ಪೌಡರ್ ಹಾಕ್ತೀನಿ. ಓಕೆ, ಒಂದು ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ. ಹೇಳಿ. ಸ್ವಲ್ಪ ನಮ್ಗೆ ಟೇಸ್ಟಿಗೆ ತಕ್ಕಷ್ಟು ಸ್ವಲ್ಪ ಗರಂ ಮಸಾಲ. ಕರೆಕ್ಟಾ? ಹಾಕೊಳ್ಳಿ. ಆಮೇಲೆ ಗರಂ ಮಸಾಲ ಹಾಕ್ತಾ ಇದೀನಿ. ಅಂಡ್ ಚಾಟ್ ಮಸಾಲ. ಓಕೆ, ಇದನ್ನು ಸ್ವಲ್ಪ ಸಾಕು. ಸ್ವಲ್ಪನೇ ಸಾಕು. ಓಕೆ. ನಿಮ್ಮಲ್ಲಿರೋದು ನೀವು ನಿಮ್ಮ ಯಜಮಾನರು ಮಗುನಾ? ಮಗು ಮಾತ್ರ. ಗೊತ್ತಾಯ್ತು, ನೀವು ಚೂರು ಹಾಕ್ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಇಲ್ಲ ಸರ್, ನಾನು ಜಾಸ್ತಿನೇ ಮಾಡ್ತೀನಿ. ಇಲ್ಲ ಸರ್, ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ಬಳಸ್ತಾ ಇದೀವಿ.
ಹಾ ಸಾಕು ಸಾಕು ಅಯ್ಯೋ ಜಾಸ್ತಿ ಆಗ್ಬಿಡ್ತು. ಅಯ್ಯೋ ಪಾಪ ಪರವಾಗಿಲ್ಲ ಬಿಡಿ, ಇರ್ಲಿ, ನಿಮ್ಗೆ ಏನಾಗಲ್ಲ. ಖಾರ ಇಷ್ಟನೇ ಅಲ್ವಾ? ಎಸ್, ಮತ್ತಿನ್ನೇನ್ ಬೇಕು? ಇನ್ನು ಇಷ್ಟೇ. ಧನಿಯಾ ಪುಡಿ ಬೇಕಾ? ಧನಿಯಾ ಪುಡಿ, ಎಸ್ ಧನಿಯಾ ಪುಡಿ ನನ್ಗೆ ಬೇಕು. ಗೊತ್ತು, ನೀವು ಕೇಳಿ ಮರ್ತೋಗ್ಬಿಟ್ರೆ ನಾವು ಹಾಕ್ಸ್ತೀವಿ. ಹಾ ಎವರೆಸ್ಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಹಾ ಸಾಕು ಸಾಕು. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಮತ್ತೆ ಕಾರ್ನ್ ಫ್ಲೋರ್ ಒಂದು 3 ಸ್ಪೂನ್. ಓಕೆ, 1.5 ಸ್ಪೂನಾ? ಹಾ 1.5. ಸ್ವಲ್ಪ ಬೈಂಡಿಂಗ್ ಅಷ್ಟೇ ಅದು, ಯಾಕಂದ್ರೆ ಎಣ್ಣೆಲಿ ಕರಿಬೇಕಾದ್ರೆ ಅದು ಬಿಟ್ಕೋಬಾರ್ದು ಬಿಟ್ಕೋಬಾರ್ದು ಅಲ್ವಾ? ಅಂತ, ಅದಕ್ಕೋಸ್ಕರ. ಎಷ್ಟು ಜನ ಮಕ್ಕಳು ವಿದ್ಯಾವ್ರೆ? ಇಲ್ಲ, ಒಬ್ನೇ ಮಗ. ಒಬ್ನೇ ಮಗನ? ಹಾ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 3 ಇಯರ್ಸ್ ಆಯ್ತು. ಓಕೆ, ಹೆಂಗಿದೆ ಟ್ರಾವೆಲ್ಸ್ ನಡೀತದೆ ಯಜಮಾನ್ರದು? ಹಾ ಚೆನ್ನಾಗಿ. ಟ್ರಾವೆಲ್ಸ್ ಹೆಸರೇನು? A1 ಟೂರ್ಸ್ ಅಂಡ್ ಟ್ರಾವೆಲ್ಸ್. A1 ಟೂರ್ಸ್ ಅಂಡ್ ಟ್ರಾವೆಲ್ಸ್. ಇವಾಗ ಹೊಸದಾಗಿ ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಯಜಮಾನ್ ಹೆಸರು? ರಾಘವೇಂದ್ರ ರಾವ್ ಅಂತ. ರಾಘವೇಂದ್ರ ರಾವ್ ಅವರ? ಅವರು ಹೋಗ್ತಾರಾ? ನೀವು ಹೋಗ್ತೀರಾ ಆಫೀಸ್ಗೆ? ಇಲ್ಲ, ನಾನು ಹೋಗಲ್ಲ. ಅವರೊಬ್ರೇನಾ? ಅವ್ರೊಬ್ರೇ ಸಿಂಗಲ್ ಫೈಟ್ರಾ? ಹಾ ಹೌದು. ಸ್ವಲ್ಪ ಸಾಲ್ಟ್ ಹಾಕೊಂಡಿಲ್ಲ, ಹಾಕೊಳ್ತೀನಿ. ಸ್ವಲ್ಪ ನೋಡ್ಬಿಟ್ಟು ಹಾಕೊಂಡ್ರೆ ಸಾಕು. ಚಾಟ್ ಮಸಾಲ ಹಾಕೊಂಡಿರ್ತೀವಿ, ನೋಡ್ಕೊಂಡೆ ಹಾಕೊಳ್ಳಿ. ಓಕೆ. ಪ್ರೋಗ್ರಾಮ್ ಅಲ್ಲಿ ಬರೋದು ರೆಸಿಪಿನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡ್ತೀರಾ? ಚೆನ್ನಾಗಿ ಬರುತ್ತಲ್ಲ ನೀವೇ? ಚೆನ್ನಾಗಿ ಬರುತ್ತೆ. ಮೊನ್ನೆ ಟೊಮೆಟೊ ಬಾತ್ ಏನೋ ಮಾಡ್ತೋಗ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ನೀವು ಮಾಡೋದು ಬೇರೆಯವ್ರ ರೆಸಿಪಿ ಟ್ರೈ ಮಾಡ್ತಾರೆ, ನಾಳೆ ಹೇಳ್ತಾರೆ ನಿಮ್ಗೂ. ಹಾ ಹೌದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ. ಎಣ್ಣೆಲಿ ಕರಿತೀರಾ? ಹಾ ಎಣ್ಣೆಲಿ ಕರಿತೀನಿ. ಹಾ ಇವಾಗ 1 ಸ್ಪೂನು, 1 ಬೌಲ್ಗೆ ಕಾರ್ನ್ಫ್ಲೋರ್, 1.5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡ್ಬಿಟ್ಟು, ಏನಕ್ಕೆ ಅದು ಜಸ್ಟ್ ಇದ್ರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಮತ್ತೆ ಹೊರಳಿಸ್ಬಿಟ್ಟು ಡೈರೆಕ್ಟ್ ಡೀಪ್ ಫ್ರೈ ಮಾಡಿ. ಓಕೆ 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 ಮಾಡಿ. ಸ್ವಲ್ಪ ವಾಟರ್ ಬೇಕು. ಅಲ್ಲೇ ನೋಡಿ ಪಕ್ಕಕ್ಕಿದೆ. ಬರೀ ಕಾರ್ನ್ಫ್ಲೋರ್ ಅಷ್ಟೇ, ಅಷ್ಟೇ, ಬೇರೆ ಏನ್ ಬೇಡ. ಓಕೆ, ಎಣ್ಣೆ ಕಾದಿದೆ. ಹಾ ಓಕೆ, ಪ್ರಾಬ್ಲಮ್ ಇಲ್ಲ, ಹಾಕೋಬಹುದು. ಆಯ್ತು. ಇವಾಗ ಇದನ್ನ ಏನ್ ಮಾಡ್ತೀರಾ? ಜಸ್ಟ್ 1 ಬಾಲ್ ತರ ಪನ್ನೀರ್ ಚೀಸ್ ಬಾಲ್ ಇದು? ಹಾ, yes. ಪನ್ನೀರ್ ಚೀಸ್ ಬಾಲ್. ಹಾ. ಓಕೆ, ಅಷ್ಟು ದಪ್ಪ ಇರುತ್ತಾ ಒಂದು? ಹಾ ಇಷ್ಟು ಮಾಡ್ಕೊಳ್ಬೇಕು. ಈ ತರ ಮಾಡ್ಕೊಂಡು ಇದ್ರ ಸೆಂಟರ್ ಅಲ್ಲಿ ಚೀಸ್ ಹಾ ಚೀಸ್ ಹಾಕ್ಬಿಟ್ಟು ಫುಲ್ ಫಿಲ್ ಮಾಡ್ಬೇಕು. ಓಕೆ, ಫುಲ್ ಫಿಲ್ ಮಾಡಿ ಅದನ್ನ ಫಿಲ್ ಮಾಡ್ಬಿಟ್ಟು ಜಸ್ಟ್ ಒಂದ್ಸಲ ಹೀಗೆ ಬಾಲ್ ತರ ಕರೆಕ್ಟ್ ಆಗಿ ಮಾಡ್ಕೊಂಡು ಇದಕ್ಕೆ ಹಾಕಿಟ್ಕೊಳ್ಳಿ. ಹಾ ಇದಕ್ಕೆ ಹಾಕಿಟ್ಕೊಳ್ಳಿ. ಫಸ್ಟ್ ಅಲ್ಲಿ ಹಾಕಿಟ್ಕೊಳ್ಳಿ, ಆಮೇಲೆ ಹಾಕ್ಬೇಡ. ಎಸ್, ಹಂಗ್ ಮಾಡಿ ಇಟ್ಕೊಳ್ಳಿ. ಓಕೆ. ಕೈಮಾ ತಿನ್ನಿದ್ದೀರಾ ನೀವು? ಇಲ್ಲ, ವೆಜಿಟೇರಿಯನ್. ಅಲ್ಲ, ಅಯ್ಯೋ, ನಾನು ವೆಜ್ ಕೈಮಾನೇ ಹೇಳ್ತೇನೆ. ಹೌದಾ? ಅದು ದಪ್ಪನೇ ಇರುತ್ತೆ, ಮಾಡಿ. ಓಕೆ, ವೆಜ್ ಕೈಮಾ ತಿಂದಿಲ್ಲ ಇನ್ನ. ತಿಂದಿಲ್ಲ? ಏನ್ ಮಾಡ್ತೀರಾ ಯಜಮಾನ್ರಿಗೆ? ತೀರ್ಥಹಳ್ಳಿ ಸ್ಪೆಷಲ್, ಮಂಗಳೂರು ಸ್ಪೆಷಲ್? ಎರಡು ಮಾಡ್ತೀನಿ. ಅವರು ಕಲ್ತಿದ್ದೀರಾ ಸ್ವಲ್ಪ? ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಹೌದಾ? ಹಾ, ಅವ್ರ ಸೈಡ್ ಎಲ್ಲ ತುಂಬಾ ಬೇರೆ ಬೇರೆ ತರ, ಬೇರೆ ಬೇರೆನೆ, ಸಂಬಂಧನೇ ಇರಲ್ಲ. ಸಂಬಂಧನೇ ಇಲ್ಲ. ಹೌದೌದೌದು. ನಮ್ದ್ರಲ್ಲಿ ತಂಬ್ಳಿ, ಮಜ್ಜಿಗೆ ಹುಳಿ ಎಲ್ಲ ಜಾಸ್ತಿ, ಅದನ್ನೇ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಯಾರ ಅಡಿಗೆ ಕಲ್ತಿದ್ ಜಾಸ್ತಿ? ಅತ್ತೆ ಹತ್ರನಾ? ಅತ್ತಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಸೂಪರ್ ಅಡಿಗೆ ಮಾಡ್ತಾರೆ ಅತ್ತಿಗೆ. ಇವಾಗ ಇವಾಗ್ಲೇ ಇರೋದು ಕತೆ ಬಿಡಿ. ಇದನ್ನ ಜಸ್ಟ್ ಇದಕ್ಕೆ ಓಕೆ ಡಿಪ್ ಮಾಡಿ, ಓಕೆ, ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕಿ. ಹಾ, ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕ್ಬೇಕು. ಅದು ಡಿಪ್ ಮಾಡೋದು ಯಾಕಂದ್ರೆ ಅದು ಜಸ್ಟ್ ಎಲ್ಲ ಕೋಟಿಂಗ್ ಬಿಟ್ಬಿಡಿ. ನಿಧಾನ ನಿಧಾನ. ಹಾ ಸರಿ. ಕಡಿಮೆ ಮಾಡಿ. ಹಾ ಎಸ್, ತುಂಬಾ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಮುಂಚೆ ಮಾಡ್ತಾ ಇದ್ದೆ. ಎಲ್ಲಾರ ಮೇಲೂ ಪ್ರಯೋಗ ಮಾಡಿ ಒಂದು ವಾರದಿಂದ. ಇಲ್ಲ, ಒಂದಿನ ಅಷ್ಟೇ, ಮೊನ್ನೆ ಮಾಡಿದ್ದೆ. ರಾತ್ರಿ ಎಲ್ಲ ಮಲ್ಲಿದ್ದೇನೆ. ಇಲ್ಲ, ನಿನ್ನೆ ಪಾನಿಪುರಿ ಮಾಡಿದ್ದೆ. ಹೌದಾ? ಸಿಮ್ಮಲ್ಲೇ ಬೆಂದ್ರೆ ಸ್ವಲ್ಪ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಎಸ್ 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 ಎಸ್. ಮುರಳಿ ಅವರೇ, ಪನ್ನೀರ್ ಚೀಸ್ ಬಾಲ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು ವಿದ್ಯಾ ಅವರೇ. ವಿದ್ಯಾ ಅವರು ಬಂದಿದ್ದಾರೆ. ಮೂಲತಃ ತೀರ್ಥಹಳ್ಳಿಯವರು, ಬೆಂಗಳೂರು ಬಂದು 3 ವರ್ಷ ಆಗಿದೆ. ಅದ್ಭುತವಾಗಿರುವಂತಹ ಒಂದು ಚೀಸ್ ಬಾಲ್ ಅನ್ನ ಮಾಡಿಕೊಟ್ಟಿದ್ದಾರೆ. ಈ ಚೀಸ್ ಬಾಲ್ ಅನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ. ನೋಡ್ಕೊಳ್ಳಿ. ಪನ್ನೀರ್ ಚೀಸ್ ಬಾಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ತುರಿದ ಪನ್ನೀರ್, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕಲಿಸಿಕೊಂಡ ಮಿಶ್ರಣದೊಳಗೆ ಚೀಸ್ ಇಟ್ಟು ಉಂಡೆ ಮಾಡಿ ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪನ್ನೀರ್ ಚೀಸ್ ಬಾಲ್ ರೆಡಿ ಟು ಟೇಸ್ಟ್. ಓಕೆ, ಏನ್ ಮಗನ ಹೆಸರು? ಅದೀಪ್.
ಅದೀಪ ಏನ್ ಅದೀಪ್ ಅಂದ್ರೆ? ಅದೀಪ್ ಅಂದ್ರೆ ಲಾರ್ಡ್ ವಿಷ್ಣು ಅಂತ. ಲಾರ್ಡ್ ವಿಷ್ಣು, ಓಕೆ. ಲಾರ್ಡ್ ವಿಷ್ಣು ಎತ್ಕೊಂಡ್ ಬಂದಿದ್ದೀರಾ? ಹೌದು. ಏನ್ ಲಾರ್ಡ್ ವಿಷ್ಣು ತಿಂತಾನೆ ಇದೆಲ್ಲ? ತಿನ್ನಲ್ಲ? ಹಾ ತಿಂತಾನೆ, ಊಟ ಮಾತ್ರ ಆಗಲ್ಲ. ಮತ್ತೆ ಕೊಡಿ ಅವ್ನಿಗೆ, ಬಿಸಿ ಏನಿಲ್ಲ. ತಿಂತೇನಾ? ಬೇಕಾ? ಅವಳಲ್ಲ ನಿಮ್ಮ ಅಮ್ಮ ಮಾಡಿದ್ದೆ. ಬೇಡ ಅಂತೆ. ಹೌದಾ? ಇವೆಲ್ಲ ಹೇಳ್ಬಿಟ್ರೆ ಪನ್ನೀರ್ ಚೀಸ್ ಬಾಲ್. ಹಾ ಎಸ್. ಮೇಲ್ಗಡೆ ಪನ್ನೀರು, ಒಳಗಡೆ ಚೀಸು, ಬಿಸಿಗೆಲ್ಲ ಮೆಲ್ಟ್ ಆಗಿರುತ್ತೆ. ಚೆನ್ನಾಗಿದೆ. ವೆರಿ ಸಿಂಪಲ್ ರೆಸಿಪಿ. ಫಟಾಫಟ್ ಮಾಡ್ಕೊಂಡ್ ಬಿಡ್ಬೋದು. ಚೆನ್ನಾಗಿದೆ. ಆ ಚೀಸ್ ಮೆಲ್ಟ್ ಆಗಿರ್ಬೇಕು, ಅವೆಲ್ಲ ಚೆನ್ನಾಗಿರುತ್ತೆ. ಹೌದು. ಓಕೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಅವರ ಅದ್ಭುತವಾದಂತಹ ಒಂದು ಗಿಫ್ಟ್ ವೋಚರ್ ಕೊಡ್ತಾ ಇದೀವಿ. ನೀವು ಹೋಗಿ ನಿಮ್ಮ ಯಜಮಾನ ಕರ್ಕೊಂಡೋಗಿ, ರಾಘವೇಂದ್ರ ರಾವ್ ಅವ್ರನ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಮಣಿಪಾಲ್ ಸೆಂಟರ್ ಡಿಕನ್ ಸರ್ ರಸ್ತೆಯಲ್ಲಿ ಶೋರೂಮ್ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಮಯಾಸ್ ಅವರು ಒಂದು ಬೇಲ್ ಬಾರ್ ಅನ್ನ ಕೊಟ್ಟಿದ್ದಾರೆ. ಬೇಲ್ಪುರಿ ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯಕರವಾದಂತಹ ಬೇಲ್ ಬಾರ್ ಅನ್ನ ತಿನ್ನಿ. ನ್ಯಾನೋ ಟೆಕ್ನಾಲಜಿನ ತಯಾರು ಮಾಡಿದ್ದಾರೆ. ಬೇಲ್ಪುರಿ ಗೀಚೆ ಹೋಗೋ ಅವಶ್ಯಕತೆನೇ ಇಲ್ಲ. ಯೂನಿಬಿಕ್ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಕುಕೀಸ್ ಗಳಿಗೆ ಯೂನಿಬಿಕ್ ಕುಕೀಸ್. ನಿಮ್ಮ ಯಜಮಾನಿಗೆ ಟಿಫನ್ ಮಾಡಿಲ್ಲ ಅಂದ್ರೆ 2 ಕುಕೀಸ್ ಹಾಕೊಡಿ. ಓಕೆ, ಖಂಡಿತ. ಟೇಸ್ಟ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಇದೆ. ಥ್ಯಾಂಕ್ ಯು ಮೇಡಮ್. ಜೀರಾ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಜೀರಾ ಫ್ಲೇವರ್ ಕುಕೀಸ್ ತಿನ್ನಿದ್ದೀರಾ? ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಛಾಯಾ ಅಂತ. ಛಾಯಾ ಅವರೇ, ಎಲ್ಲಿಂದ? ಮುಂಡಡಿಪಾಳ್ಯ. ಏನ್ ಮಾಡ್ಕೊಂಡಿದ್ದೀರಾ ಛಾಯಾ ಅವರೇ? ನಾನು ವರ್ಕ್ ಮಾಡ್ತೀನಿ. ಎಲ್ಲಿ? ಸೌತ್ ಎಂಡ್ ಸರ್ಕಲ್. ಸೌತ್ ಎಂಡ್ ಸರ್ಕಲ್ ಜಯನಗರದ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಛಾಯಾ ಅವರೇ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಸಾಲಾ ಚಪಾತಿ ಅಂತ ಮಾಡ್ತೀನಿ ಸರ್. ಮಸಾಲಾ ಚಪಾತಿನ? ಹೌದು. ಹೆಂಗಿರುತ್ತೆ ಇದು? ಡಿಫರೆಂಟ್ ಆಗಿ. ಹೌದಾ? ಯಾಕಂದ್ರೆ ಯಾವಾಗ್ಲೂ ಚಪಾತಿ ಮಾಡಿ ಅಭ್ಯಾಸ ಇರುತ್ತೆ, ಅದು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಮಸಾಲಾ ಐಟಮ್ ಎಲ್ಲ ಹಾಕಿದ್ದೇನೆ ಮಾಡೋಂಥದ್ದು. ಇರ್ಲಿ, ನಾವು ಮಸಾಲಾ ಚಪಾತಿ ಮಾಡಿಸಿರ್ಲಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಛಾಯಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಮಸಾಲಾ ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಸಾಲಾ ಚಪಾತಿ ಹೀರೆಕಾಯಿ ಚಟ್ನಿ. ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹೀರೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್, ಹೆಸರು ಬೇಳೆ, ಸಾಸಿವೆ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ತುಪ್ಪ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮಸಾಲಾ ಚಪಾತಿ ಅದಕ್ಕೇನು ಸೈಡ್ಸ್ ಎಲ್ಲ ಇರಲ್ವಾ? ಸೈಡ್ಸ್ ಏನಾರ ಬೇಕಾದ್ರೆ ಮಾಡ್ಕೋಬಹುದು, ಹಂಗೆ ತಿನ್ಬಹುದು. ಹಂಗೆ ತಿನ್ಬಹುದು, ಚಟ್ನಿ ಹಾಕೊಂಡು ತಿನ್ಬಹುದು. ಬಟ್ ಮಸಾಲಾ ಅಂದ್ರೆ ನಾವು ಚಟ್ನಿ ಇಲ್ಲೇ ತಿನ್ಬಹುದು. ಚಟ್ನಿಲಿ ತಿನ್ಬಹುದು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಹೌದಾ? ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು ಸರ್. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ ದೊಡ್ಡವನು ಬಂದು ಅನಿಮೇಷನ್ ಇಂಜಿನಿಯರಿಂಗ್ ಮಾಡಿದ್ದಾನೆ. ವೆರಿ ಗುಡ್. ಚಿಕ್ಕವನು 10th ಈ ಸಲ. ಓಕೆ, ಇವ್ರ ಮನೆ ಮಕ್ಕಳಂತವ್ರು, ಆ ಮಕ್ಳಿಗೆ ತುಂಬಾ ಇಷ್ಟ ಅಂತೆ, ಚಟ್ನಿ ಇಲ್ಲದೆ ತಿಂತಾರಂತೆ. ಓಕೆ, ನೋ ಪ್ರಾಬ್ಲಮ್. ಛಾಯಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲಾ ಚಪಾತಿನ ಮಾಡ್ತಾ ಇದ್ದಾರೆ. ಮೇಡಮ್ ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ಒಂದು ಬೌಲ್ ಕೊಡಿ ಸರ್. ಬೌಲ್ ಕೊಡ್ಲಾ? ತೊಳಿ. ಇದಕ್ಕೆ ಇವಾಗ ಇದು ಹಾಕೊಳ್ತೇನೆ, ಗೋಧಿ ಹಸಿಟ್ಟು ಹಾಕಿ. ಇದು ಒಂದು ಅಳತೆ ಗೋಧಿ ಹಸಿಟ್ಟು. ಓಕೆ, ಅದಕ್ಕೆ ಅರ್ಧ ಮೈದಾ. ಓಕೆ, ಅಂದ್ರೆ 1 ಕಪ್ ಗೋಧಿ ಹಿಟ್ಟು ತಗೊಂಡೆ, ಅರ್ಧ ಕಪ್ ಮೈದಾ ಹಿಟ್ಟು. ಓಕೆ, ಹಾಕೊಳ್ಳಿ. ಈರುಳ್ಳಿ ಹಾಕೋತೀನಿ. ಓಕೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಈರುಳ್ಳಿ ಜೊತೆಗೆ ಸ್ವಲ್ಪ ಕ್ಯಾರೆಟ್. ವೆರಿ ಗುಡ್. ಆಮೇಲೆ ಕೊತ್ತಂಬರಿ ಸೊಪ್ಪು ಸರ್. ಹಾಕಿ ಮೇಡಮ್. ವೆಜ್ ನಾನ್ ವೆಜ್? ಆಮೇಲೆ ನಾನ್ ವೆಜ್ ವೆಜ್ ಎರಡು ತಿಂತೀವಿ ಸರ್. ಎರಡು ತಿಂತೀರಾ? ಓಕೆ, ಮಕ್ಕಳಿಗೆಲ್ಲ ಏನ್ ಇಷ್ಟ? ಮಕ್ಕಳಿಗೆಲ್ಲ ನಾನ್ ವೆಜ್. ಓಕೆ, ಈಗ ಇದು ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕೊಳ್ತೀನಿ. ಹಾಕಿ ಮೇಡಮ್, ಹಾಕಿ. ಮೆಣಸಿನಕಾಯಿ, ಕೊತ್ತಂಬರಿ, ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕಿದ್ದೀರಾ? ಸ್ವಲ್ಪ ಜೀರಿಗೆ ಪೌಡರ್ ಹಾಕಬೇಕು. ಜೀರಾ ಪೌಡರು, OS. ಆಮೇಲೆ ಖಾರದ ಪುಡಿ ಸರ್. ಅಚ್ಕಾರದ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿನ. ಎಷ್ಟು ಹಾಕ್ಲಿ? ಒಂದು ಸ್ವಲ್ಪ ಹಾಕಿ ಸರ್. ಸಾಕು ಸರ್. ಆಮೇಲೆ ಉಪ್ಪು ಸ್ವಲ್ಪ ತೊಳಿ ಮೇಡಮ್. ಉಪ್ಪಲ್ಲ, ಅದು ಟಾಟಾ ಉಪ್ಪು, ದೇಶದ ಉಪ್ಪು. ಓಕೆ ಸರ್. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲನು ಹಾಕ್ಬೇಕು ಸರ್. ಗರಂ ಮಸಾಲ ಬೇಕಾ? ಹೌದು, ಒಂಚೂರು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಹಾಕಿ ಮೇಡಮ್, ಅದು ಏನೇನು ಹಾಕ್ಬೇಕು ಎಲ್ಲ ಹಾಕ್ಬಿಡಿ. ಓಕೆ, ಆಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ವೆರಿ ಗುಡ್. ಈಗ ಸ್ವಲ್ಪ ಇದಕ್ಕೆ ಹೆಸರು ಬೇಳೆ ಹಾಕೊಳ್ಳೋಣ.
ಏನ್ ಬೇಯಿಸ್ಕೊಂಡಿರೋದ ನೆನೆಸ್ಕೊಂಡಿರೋದ ಇದು? ಇಲ್ಲ, ಬೇಯಿಸಿದ್ದೀನಿ ಸ್ವಲ್ಪ. ಬೇಯಿಸ್ಕೊಂಡಿರೋಂತ ಹೆಸರು ಬೇಳೆನ ಹೆಸರುಬೇಳೆ. ಹಿಟ್ಟಿಗೆ ಹಾಕ್ತಾ ಇದ್ದೀರಾ? ಹೌದೌದು ಹಾಕಿ. ಯಾವ ಊರ್ ಕಡೆಯವ್ರು ನೀವು? ಸರ್, ಬೆಂಗಳೂರೇ. ಆದ್ರೂ ನಾವು ಚಪಾತಿಗೆ ಹೆಸರು ಬೇಳೆ ಹಾಕೊಂಡು ತಿನ್ನಲ್ವಲ್ಲ ಬೆಂಗಳೂರು? ಇಲ್ಲ, ಇದನ್ನ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದೀರಾ? ಪ್ರಯೋಗ ನಮ್ಮೇಲೆ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಮನೇಲಿ ತುಂಬಾ ದಿನದಿಂದ ಮಾಡ್ತಾ ಇದ್ದೀರಾ? ಓಕೆ 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 ಓಕೆ. ಹೆಸರು ಬೇಳೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕ್ಯಾರೆಟ್, ಮೆಣಸಿನಕಾಯಿ, ಅಚ್ಕಾರದ ಪುಡಿ, ಜೀರಾ ಪೌಡರ್ ಎಲ್ಲ ಹಾಕಿದಿರಲ್ಲ? ಹೌದೌದು. ಇದು ಸ್ವಲ್ಪ ಕಲ್ಸಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಂಡು. ಓಕೆ. ಅದೇನ್ ತಂದಿರೋದು ನೀವು? ಅದು ಹೀರೆಕಾಯಿ ಚಟ್ನಿ. ಓ, ಹೀರೆಕಾಯಿ. ಓ, ಇದು ಕಾಂಬಿನೇಷನ್ ಹೀರೆಕಾಯಿ ಚಟ್ನಿನಾ? ಹೌದೌದು. ನಾನು ಭಯ ಬಿದ್ಬಿಟ್ಟೆ, ಇದೇನಪ್ಪ ಇದನ್ನ ಬೇರೆ ಹಾಕಿ ತರ್ತೀರೇನೋ ಅಂತ. ಒಳ್ಳೇದಾಯ್ತು, ಮಾಡಿ ಮಾಡಿ ಮಾಡಿ. ಹೀರೆಕಾಯಿ ಚಟ್ನಿ ಇದಕ್ಕೆ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಸ್ವಲ್ಪ ಏನು ನೀರು ಬೇಕು? ಅಲ್ಲಿದೆ ಯೆಲ್ಲೋ ಕಲರ್. ಟೆನ್ಷನ್ ಇಟ್ಕೊಳ್ಳೋದಾ? ಅದನ್ನ ಬೇಡ, ಫಸ್ಟ್ ಚಟ್ನಿ ಮಾಡ್ಕೊಂಡ್ಬಿಡ್ತೀರಾ? ಚಟ್ನಿ ಹುರ್ಕೋಬೇಕಾ? ಹೌದು ಸರ್, ಹುರ್ಕೋಬೇಕು. ಹುರ್ಕೊಳ್ಳೋದಿದೆಯಾ? ಹೌದು. ಓಕೆ ಓಕೆ, ಮಾಡಿ 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 ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಇವಾಗ ಹೀರೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಚಟ್ನಿ ಮಾಡ್ಕೊಡ್ತಾ ಇದ್ದೀರಾ? ಹೌದು ಸರ್. ಅಂದ್ರೆ ಮಸಾಲೆ ಚಪಾತಿಗೆ ಹೀರೆಕಾಯಿ ಚಟ್ನಿ. ಎಸ್. ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ? ಹೌದು ಸರ್, ಸ್ವಲ್ಪ ಫ್ರೈ ಆಗ್ಬೇಕದು. ಓಕೆ 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 ಓಕೆ. ಬರೀ ಈ ಕಾಂಬಿನೇಷನ್ ಹೀರೆಕಾಯಿ ಚಟ್ನಿ ಚೆನ್ನಾಗಿರೋದಾ? ಇಲ್ಲ, ಯಾವ್ದು ಬೇಕಾದ್ರೆ ಹಾಕೊಂಡು ತಿನ್ಬೋದು. ಬಟ್ ಹೀರೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಹೀರೆಕಾಯಿ ಚಟ್ನಿ ಅಂತಂದ್ರೆ ಇದಕ್ಕೆ ಹೀರೆಕಾಯಿ ಚಟ್ನಿ ಸ್ವಲ್ಪ ತುಪ್ಪ ಎಲ್ಲ ಒಗ್ಗರಣೆ ಕೊಡ್ತೀವಲ್ಲ, ಸ್ವಲ್ಪ ಖಾರವಾಗಿ ಮಾಡ್ಬೇಕು. ಓಕೆ. ಇದನ್ನ ಚಪಾತಿಗೂ ಹಾಕೊಂಡು ತಿನ್ಬೋದು, ಮಾಮೂಲಿ ಚಪಾತಿಗೆ ಅಥವಾ ಮುದ್ದೆಗೆ, ಬಿಸಿ ಬಿಸಿ ಮುದ್ದೆಗೆ ತಿನ್ಬೋದು. ಆಮೇಲೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿ ಇರುತ್ತೆ. ಓಕೆ 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 ಓಕೆ. ಆಮೇಲೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ತುಂಬಾ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ತಾರೆ. ಅವರೇ ಮಕ್ಕಳು ನೀವೇ ನೋಡ್ತೀರಾ? ನಿಮ್ ರಜಾನೇ ಇಲ್ವಲ್ಲ? ಅದೇ, ರಜಾ ಇದ್ದ ದಿನ ಮಿಸ್ ಮಾಡಲ್ಲ ನಿಮ್ ಪ್ರೋಗ್ರಾಮ್. ಓಕೆ 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 ಓಕೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡೋದು ಅದೆಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಏನೇನೋ ಫ್ರೈ ಮಾಡ್ತೀರಾ? ಅದೊಂದೇನಾ? ಇದೊಂದೇ ಫ್ರೈ ಮಾಡ್ಕೊಳ್ಳೋದು? ಇದೊಂದು, ಆಮೇಲೆ ಇದ್ರ ಜೊತೆಗೆ ಟೊಮೆಟೊನು ಫ್ರೈ ಮಾಡ್ಕೋಬೇಕು. ಓಕೆ 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 ಓಕೆ. ಇದಕ್ಕೆ ಹಾಕೊಳ್ತೀರಾ? ತೆಗೆದುಬಿಡೋದ ಇದನ್ನ? ತೆಗೆದುಬಿಡೋಣ ಸರ್. ಸರಿ, ಅದು ಎಣ್ಣೆ ಹಾಕಿ ಫ್ರೈ ಮಾಡ್ಬೇಕಾ ಅಥವಾ ಇದೇ ಎಣ್ಣೆಲಿ ಫ್ರೈ ಮಾಡ್ತೀರಾ? ಇದೇ ಎಣ್ಣೆ ಸಾಕು, ಇದೇ ಇದರಲ್ಲಿ. ಇದು ಟೊಮೆಟೊನು ಹುರ್ಕೋಬೇಕು. ಹುರ್ಕೊಳ್ಳಿ ಮೇಡಮ್. ಹೀರೆಕಾಯಿ ಒಂದ್ ಬಟ್ಲಾದ್ರೆ ಟೊಮೆಟ ಕಾಲ್ ಭಾಗ ಸಾಕು. ಕಾಲ್ ಭಾಗ ಸಾಕು, ಇಲ್ಲ ಹುಳಿ ಬಂದ್ಬಿಡುತ್ತಲ್ಲ? ಹೌದು. ಓಕೆ ಓಕೆ. ಆಕ್ಚುಲಿ ಚಟ್ನಿಗೆ ಟೊಮೆಟೊ ಹಾಕ್ತಾರೆ, ಇದೇ ಫಸ್ಟ್ ನೋಡ್ತಾ ಇರೋದು ನಾನು ಇವಾಗ. ಇಲ್ಲ, ಹೀರೆಕಾಯಿ ಚಟ್ನಿ, ಅದೇ ಹೀರೆಕಾಯಿ ಈ ಟೊಮೆಟೊ ಎರಡು ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡರ್ ಎಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾಗಿದೆ, ಸಾಕು. ಸಾಕಲ್ಲ ಇದು? ಸಾಕು. ಅಂದ್ರೆ ಹುರ್ಕೊಂಡಿರೋದು ಎರಡು ಒಟ್ಟಿಗೆ ಹಾಕಿ ಮಾಡ್ಬಿಡ್ತೀರಾ? ಹೌದು, ಟೊಮೆಟೊ ಮತ್ತೆ ಹೀರೆಕಾಯಿ ಎರಡು ಟೊಮೆಟೊ. ಓಕೆ. ಇದಕ್ಕೆ ಹಸಿಮೆಣಸಿನಕಾಯಿ ಖಾರಕ್ಕೆ. ಓಕೆ, ಹಾಕಿ ಮೇಡಮ್. ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಕಿ ಹಾಕಿ ಹಾಕಿ. ನೀವು ಹೆಂಗ್ ಮಾಡ್ತೀರಾ ಆಮೇಲೆ ಹಂಗೆ ಮಾಡಿ, ನೋ ಪ್ರಾಬ್ಲಮ್. ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಖಾರಕ್ಕೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಇನ್ನೇನು ಹಾಕ್ಬೇಕು? ಆಮೇಲೆ ಉಪ್ಪು ಹಾಕ್ಬೇಕು. ಹಾಕಿ. ಉಪ್ಪು ಅಂತ ಹೇಳಂಗಿಲ್ಲ ನೀವು. ಟಾಟಾ ಟಾಟಾ ಉಪ್ಪು, ದೇಶದ ಉಪ್ಪು. ಟಾಟಾ ಉಪ್ಪು. ಅಷ್ಟೇನಾ? ಇದಕ್ಕೆ ಜೀರಿಗೆ ಪೌಡರ್, ಜೀರಾ ಪೌಡರ್. ಓಹೋ. ಇದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಜೀರಿಗೆ ಪೌಡರ್. ಅದಕ್ಕೆ ಈ ಚಟ್ನಿಗೆ ಸ್ವಲ್ಪ ಟೇಸ್ಟ್ ಬರ್ತದೆ. ಓಕೆ ಮೇಡಮ್. ಇದನ್ನ ರುಬ್ಕೊಳ್ಳಿ ರುಬ್ಕೊಳ್ಳಿ. ಆಯ್ತಾ? ಇದು ಸಾಕು. ಯೂಶಲಿ ಹೀರೆಕಾಯಿ ಚಟ್ನಿಗೆ ಟೊಮೆಟೊ ಹಾಕಲ್ಲ, ಟೊಮೆಟೊ ಚಟ್ನಿಗೆ ಹೀರೆಕಾಯಿ ಹಾಕಲ್ಲ, ಎರಡು ಮಿಕ್ಸ್ ಮಾಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀರಾ ನೀವು? ಇಲ್ಲ, ಚೆನ್ನಾಗಿರುತ್ತೆ. ಆಯ್ತು, ನೋಡೋಣ. ಹಾಕಿ. ಚೆನ್ನಾಗಿರೋದು ನಾವ್ ಹೇಳೋದು. ನೆಕ್ಸ್ಟ್ ಏನು? ನೆಕ್ಸ್ಟ್ ಚಪಾತಿ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಬೇಗ. ಅದಕ್ಕೆ ಒಂದು ತವಾ. ಎಣ್ಣೆ ಏನ್ ಬೇಡವಾ? ಎಣ್ಣೆ ಏನ್ ಬೇಡ ಸರ್, ಡೈರೆಕ್ಟ್ ಅವತ್ತು ಹಾಕದಾ? ಇದಕ್ಕೆ ಎಣ್ಣೆ ಹಾಕಲ್ವಾ ನೀವು? ಡ್ರೈ ಚಪಾತಿ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಎಣ್ಣೆ ಬೇಕಾ? ಅದಕ್ಕೆ ಹಾಕ್ಬೇಕು.
ಹಾಕದಾ? ಹಾ, ಚಪಾತಿ ಹಾಕಿ ಮೇಡಮ್. ಮೇಲೆ ಎಣ್ಣೆ ಹಾಕ್ಬಿಟ್ಟು. ಓಹೋ, ಇಷ್ಟೊಂದು ಎಣ್ಣೆ ಬೇಕಾ? ಹಾ, ಎಣ್ಣೆ ಹಾಕ್ಬೇಕು ಸರ್. ಹೌದಾ? ವೆರಿ ಗುಡ್. ತೆಗೆನಾ? ಹಾ, ತೆಗಿ. ಓಕೆ, ಹಾಕಿ. ಆಯ್ತಾ? ಇನ್ನೇನ ಮಾಡ್ಬೇಕಾ? ಇಲ್ಲ ಸರ್, ಅದಕ್ಕೆ ಒಗ್ಗರಣೆ ಹಾಕೋಬೇಕು ಚಟ್ನಿಗೆ. ಹಾಕ್ಬಿಡಿ, ಒಗ್ಗರಣೆ ಹಾಕ್ಬಿಡಿ, ಅದು ಕಾಯ್ತಲ್ಲಿ, ಪರವಾಗಿಲ್ಲ, ನೋ ಇಶ್ಯೂ. ಸ್ವಲ್ಪ ತುಪ್ಪ ಬೇಕು. ಎಸ್. ಸಾಸಿವೆ, ಒಗ್ಗರಣೆ ಡಬ್ಬಿ, ಕರಿಬೇವು. ಎರಡೇನಾ? ಅಷ್ಟೇ ಅಷ್ಟೇ. ಹೌದಾ? ಓಕೆ ಓಕೆ, ಹಾಕು. ರೆಡಿನಾ? ಹಾ, ರೆಡಿ ಸರ್. ಸರ್ವ್ ಮಾಡ್ಬೋದಾ? ಹಾ, ಮಾಡ್ಬೋದು. ಈಗ ಮಸಾಲಾ ಚಪಾತಿ, ಹೀರೆಕಾಯಿ ಚಟ್ನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮಸಾಲಾ ಚಪಾತಿ ಹೀರೆಕಾಯಿ ಚಟ್ನಿನ ಮಾಡ್ಕೊಟ್ಟಿದ್ದಾರೆ ಛಾಯ್ ಅವರು. ಮುಂಡಡಿ ಪಾಳ್ಯದಿಂದ ಬಂದು ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಮಸಾಲಾ ಚಪಾತಿ ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಬೇಯಿಸಿದ ಹೆಸರು ಬೇಳೆ, ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನಂತೆ ಕಲಸಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ, ಹೀರೆಕಾಯಿ ಹಾಕಿ ಫ್ರೈ ಮಾಡಿ ತೆಗೆದಿಡಿ. ನಂತರ ಟೊಮೆಟೊ ಹಾಕಿ ಹುರಿಯಿರಿ. ಎರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಪುಡಿ ಹಾಕಿ ರುಬ್ಬಿ ಹೀರೆಕಾಯಿ ಚಟ್ನಿ ತಯಾರಿಸಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ತುಪ್ಪ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿ. ಕಲಸಿ ನೆನೆಯಲು ಬಿಟ್ಟ ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಹೀರೆಕಾಯಿ ಚಟ್ನಿ ಜೊತೆ ಮಸಾಲಾ ಚಪಾತಿ ಸವಿಯಲು ಸಿದ್ಧ. ಓಕೆ ಛಾಯ್ ಅವರೇ, ಟೇಸ್ಟ್ ಮಾಡೋಣ. ಚೆನ್ನಾಗಿ ಬಂದಿರುತ್ತಾ? ಗ್ಯಾರಂಟಿನಾ? ನೋಡಿ ಸರ್, ನೋಡ್ಬಿಟ್ಟು ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಚಟ್ನಿ ಜೊತೆ ಬಟ್ ಇದು ಹಾಕಿರೋದಕ್ಕೆ ಮೆತ್ಕಾಯ್ತಾ ಅಂತ? ಯಾವ್ದು ಸರ್? ಏನದು ಹೆಸರು ಬೇಳೆ ಹಾಕಿದ್ರೆ ಮೆತ್ತಗೆ ಬರ್ತಾ ಇದೆಯಾ ಅಂತ? ಮೆತ್ತಗೆ ಬರುತ್ತೆ, ಸ್ವಲ್ಪ ಟೇಸ್ಟ್ ಇರುತ್ತೆ, ಹೆಸರು ಬೇಳೆ ಟೇಸ್ಟ್ ಇರುತ್ತೆ. ಚಟ್ನಿ ಚೆನ್ನಾಗಿದೆ, ಅದ್ಭುತ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಇವರು ಕೊಡಗಿನ ಮತ್ತು ಮಂಗಳೂರಿನ ಸಾಂಪ್ರದಾಯಿಕ ಆಭರಣಗಳಿಗೆ ಮತ್ತು ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ಕೂಡ ಇವರ ಶೋರೂಮ್ ಇದೆ. ಗಿಫ್ಟ್ ವೋಚರ್ ಕೊಡ್ತಾ ಇದೀವಿ, ಏನಾದ್ರು ತಗೋಬಹುದು ಹೋಗಿ. ಥ್ಯಾಂಕ್ ಯು ಮೇಡಮ್. ಯೂನಿಬಿ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಬಂದು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಛಾಯ್ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಟ್ಟ ಕಡೆಯದಾಗಿ ಬರ್ತಾ ಇದ್ದಾರೆ ಗೃಹಿಣಿ. ಯಾರು, ಏನ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಮಂಜುಳಾ ಕುಮಾರಸ್ವಾಮಿ ಅಂತ. ಮಂಜುಳಾ ಕುಮಾರಸ್ವಾಮಿ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಮ್ಮ ಹಸ್ಬೆಂಡ್ ರಿಯಲ್ ಎಸ್ಟೇಟ್. ನೀವೇನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಎಲ್ಲಿದೆ ಮನೆ? ಮನೆ ಬಗಲಗುಂಟೆ. ಬಗಲಗುಂಟೆಯಿಂದ ಬಂದಿದ್ದೀರಾ? ಹೌದು ಸರ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಅಡ್ಗೆ? ಅಲಸಂದೆ ಕಾಳು ವಡೆ ಮಾಡ್ತಾ ಇದೀವಿ ಸರ್. ಅಲಸಂದೆ ಕಾಳು ವಡೆನಾ? ಹೌದು ಸರ್. ಓಕೆ, ಅಲಸಂದೆ ಕಾಳು ಹಳೆ ವಡೆ ಕಾಲದ್ದು ಸರ್ ಅದು. ಹಳೆ ಕಾಲದ? ನಿಮ್ಮಲ್ಲಿ ಯಾರು ಇದ್ದೀರಾ? ನಮ್ಮ ಅಜ್ಜಿಯರ ಕಾಲದ ಇದು. ನಿಮ್ಮ ಅಜ್ಜಿ ಹೇಳ್ಕೊಟ್ರೇನು ಇದನ್ನ? ಹೌದು. ಓಕೆ, ಅವ್ರ ಅಜ್ಜಿ ಕಾಲದ ಅಲಸಂದೆ ಕಾಳಿನ ವಡೆ ಮಾಡ್ತಾ ಇದಾರಂತೆ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ. ಅಲಸಂದೆ ಕಾಳಿನ ವಡೆ ಬೇಕಾಗುವ ಸಾಮಗ್ರಿಗಳು: ಹಲಸಂದೆ ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಅರಿಶಿನ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವ್ರಿಗೆ ಏನೇನು ಹಾಕಿದ್ದೀರಾ ನೆನೆಸಿರೋದ್ರಲ್ಲಿ? ಬರೀ ಹಲಸಂದೆ ಕಾಳನ್ನ ಕಾಳಿರನ್ನ ಬೇಳೆ ಮಾಡಿ ಮಿಕ್ಸಿಗೆ ಹಾಕಿ ನೆನೆ ಹಾಕಿರೋದು ಸರ್. 1 hour ನೆನೆ ಹಾಕಿ. ಅಲಸಂದೆ ಕಾಳು ಕಾಳಿರನ್ನ ಬೇಳೆಯನ್ನ ಹೆಂಗ್ ತೆಗೆದ್ರಿ? ಮೇಲಿರೋ ಮಿಕ್ಸಿಗೆ ಹಾಕಿದ್ರೆ ಬಂದ್ಬಿಡುತ್ತಾ? ಹೌದು ಸರ್, ಬರುತ್ತೆ. ಓಕೆ, ಆಮೇಲೆ ನೆನೆಸಿಟ್ಟಿದ್ದೀರಾ? ಎಷ್ಟು ನೆನೆಸಿಟ್ಟಿದ್ದೀರಾ? 1 hour ಸರ್. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನ್ಗೆ ಒಣಮೆಣಸಿನ್ಕಾಯಿ ಫಸ್ಟ್. ಏನ್ ಮಾಡ್ತೀರಾ? ತೊಳಿ ಮಿಕ್ಸಿ ಜಾರು ನಿಮ್ದೆ, ಮಿಕ್ಸಿನೂ ನಿಮ್ದೆ. ಬೆಳ್ಳುಳ್ಳಿ ಸ್ವಲ್ಪ. ಓಕೆ. ಶುಂಠಿ ಸ್ವಲ್ಪ. ಓಕೆ.
ಬೆಳ್ಳುಳ್ಳಿ, ಶುಂಠಿ, ನಂತರ ತೆಂಗಿನಕಾಯಿ ಸ್ವಲ್ಪ, ತೆಂಗಿನಕಾಯಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಸ್ವಲ್ಪ, ಹ್ಮ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಯಾರಿದ್ದೀರಾ ಮಲ್ಲಿ? ಹಸ್ಬೆಂಡು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದೀರಾ? ಹೌದು. ಓ ವೆರಿ ಗುಡ್. ಅರ್ಶಿನ ಪುಡಿ ಹಾಕ್ಬೇಕು. ಕೊಡ್ತೀನಿ ಮೇಡಮ್. ಎವರೆಸ್ಟ್ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಲಸಂದೆ ಕಾಳು. ಅದಕ್ಕೆ ಹಾಕೊಂಡ್ಬಿಡ್ತೀರಾ? ಹೌದು ಸರ್. ಓಕೆ ಓಕೆ. ಎಣ್ಣೆ ಇಟ್ಕೋಬೇಕಲ್ವಾ ಫಸ್ಟ್? ಹಾ, ಹೌದು ಎಣ್ಣೆ ಇಟ್ಕೊಂಬೋಣ. ಓಕೆ. ಅಲಸಂದೆ ಕಾಳು ಹಾಕೊಂಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಲ್ಟ್ ಹಾಕೊಳ್ಳಿ. ಆನಿಯನ್ ಅದಕ್ಕೆ ಹಾಕ್ಬಿಡ್ತೀರಾ ರುಬ್ಬಕ್ಕ? ಹೌದು. ಅರ್ಧ ಸರ್. ಓಕೆ. ಸರ್ ಇದು ರುಬ್ಬಿದೆ. ಓಕೆ. ತರತರಿಯಾಗಿ ಇರ್ಬೇಕಲ್ವಾ? ಹೌದು ಸರ್. ಒಡೆಯಗಲ್ವಾ ಇದು? ಸರ್ ಸಬ್ಸಿಗೆ ಸ್ವಲ್ಪ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಬಿಡ್ತಾ ಇದ್ದೀರಾ? ಅಲಸಂಡೆ ಕಾಳಿನ ವಡೆ. ಯೂಶಲಿ ಕಡಲೆಬೇಳೆನ ವಡೆ ಮಾಡ್ತಾರೆ, ಇಲ್ಲಿ ಕಡಲೆಬೇಳೆ ಯೂಸ್ ಮಾಡ್ತಾಯಿಲ್ಲ, ಅಲಸಂಡೆ ಕಾಳಲ್ಲಿ ಯೂಸ್ ಮಾಡ್ತಾ ಇದೀವಿ. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕಿ ಇದನ್ನ ಕಲ್ಸ್ಕೊಳ್ಳಿ ಬಿಡಿ ಅದು ನನಗೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಬೋದು. ಹೆಂಗ್ ಮಾಡ್ತೀರಾ? ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ? ಹಂಗೆ ಮಾಡಿ. ದೊಡ್ಡದು ಮಾಡ್ತೀವಿ. ಎಷ್ಟು ದೊಡ್ಡ ಮಾಡ್ತೀರಾ ನಿಮ್ಮಲ್ಲಿ? ತುಂಬಾ ದೊಡ್ಡದು ಮಾಡ್ತೀವಿ. ತೆಳ್ಳಗೆ ದೊಡ್ಡದು ಮಾಡ್ಬಿಡ್ತೀರಿ ಹೌದು. ಅಲ್ವಾ? ಬಿಡಿ ನೋಡೋಣ. ಓಕೆ. ನೀವ್ ಹೆಂಗ್ ಮಾಡ್ತೀರಾ ಮಲ್ಲ ಹಂಗೆ ಮಾಡಿ. ಇದು ಕಲರ್ ಚೇಂಜ್ ಆಗ್ಬೇಕಲ್ಲ? ಹೌದು ಸರ್. ರೆಡ್ ಬರುತ್ತೆ ಇದು. ರೆಡ್ ಬರುತ್ತಾ? ಹೌದು. ಅಲಸಂದೆ ಕಾಳಿನ ಓಕೆ. ಅಲಸಂಡೆ ಕಾಳಿನಿಂದ ಮಾಡಿರ್ತಕ್ಕಂಥ ವಡೆಯನ್ನ ಮಾಡಿಕೊಟ್ಟಿದ್ದಾರೆ ಮಂಜುಳಾ ಕುಮಾರಸ್ವಾಮಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಗಲ್ಗುಂಟೆಯಿಂದ ಬಂದಿದ್ದಾರೆ. ಈ ಅದ್ಭುತವಾದಂತ ವಡೆಯನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಲಸಂದೆ ಕಾಳಿನ ವಡೆ ಮಾಡುವ ವಿಧಾನ. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಅರಿಶಿನ ಹಾಕಿ ರುಬ್ಬಿ ಜೊತೆಗೆ ಬೇಳೆ ಮಾಡಿ ನೆನೆಸಿದ ಹಲಸಂದೆ ಕಾಳು, ಉಪ್ಪು, ನೀರು, ಈರುಳ್ಳಿ ಸೇರಿಸಿ ತರಿತರಿಯಾಗಿ ರುಬ್ಬಿ ಬೌಲ್ಗೆ ಹಾಕಿ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಈ ಮಿಶ್ರಣವನ್ನು ವಡೆಯಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಅಲಸಂದೆ ಕಾಳಿನ ವಡೆ ಸವಿಯಲು ಸಿದ್ಧ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಅಲಸಂಡೆ ಕಾಳಿನ ವಡೆಯನ್ನ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮ್ ಕೈಲಿ ಮಂಜುಳಾ ಅವರು. ನೋಡೋದಾ? ನೋಡಿ ಸರ್. ಚಟ್ನಿ ಗಿಟ್ಟಿಲ್ಲ ಏನು ಬೇಡವಾ? ಇಟ್ಕೊಬಹುದು ಸರ್. ಬೇಕಂದ್ರೆ ಚಟ್ನಿ ಬೇಕಂದ್ರೆ ಇಟ್ಕೋಬಹುದು, ಇಲ್ಲ ನಂಗೆ ತಿನ್ಕೋಬಹುದು. ಏನು ಗೊತ್ತಾಗಲ್ಲ, ಕಡ್ಲೆಬೇಳೆ ವಡೆನೋ ಅಲಸಂಡೆ ಕಾಳು ವಡೆನೋ, ಯಾಕಂದ್ರೆ ಬೇರೆ ಎಲ್ಲ ಒಂದೇ ಇದೆಯಲ್ಲ. ಇದು ಮೈಸೂರು ಸೈಡ್ ತುಂಬಾ ಮಾಡ್ತಾರೆ ಸರ್. ದೀಪಾವಳಿ ಟೈಮ್ ಅಲ್ಲಿ ಅಂತೂ ಮಾಡೇ ಮಾಡ್ತಾರೆ. ಹೌದಾ? ಮನೇಲೂ ಸರ್. ಮೈಸೂರ್ಲಾ? ಅದೇನ್ ಗೊತ್ತು ನಿಮಗೆ? ಅಲ್ಲಿ ನಮ್ಮ ಅಜ್ಜಿ ಊರು ಸರ್. ಮೈಸೂರಾ? ಹೌದು ಸರ್. ನೀವು ಒಂಥರ ಆಲ್ರೌಂಡರ್ ರೀ ಸರ್. ರುಚಿಯಾಗಿದೆ. ಮಂಜುಳಾ ಕುಮಾರಸ್ವಾಮಿ ಅವರಿಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ಮುಳಿಯಾ ಜ್ಯುವೆಲರ್ಸ್, ಡಿಕನ್ ಸಾನ್ ರಸ್ತೆ, ಮಣಿಪಾಲ್ ಸೆಂಟರ್, ಬೆಂಗಳೂರು, ಇವರು ಆಕರ್ಷಕವಾದಂತಹ ಬಹುಮಾನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಡಿಕೇರಿ, ಗುಣಿಕೊಪ್ಪ ಮತ್ತೆ ಪುತ್ತೂರಿನಲ್ಲೆಲ್ಲ ಇವ್ರ ಶೋರೂಮ್ ಇದೆ. 1943ನೇ ಇಸ್ವಿಗೆ ಓಪನ್ ಆದಂತಹ ಜ್ಯುವೆಲರಿ ಶಾಪ್ ಇದು. ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಕರಿಮಣಿ ಸರಗಳಿಗೆ ಮತ್ತು ಸಾಂಪ್ರದಾಯಿಕ ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ತುಂಬಾ ಫೇಮಸ್. ಒಂದ್ಸರಿ ಭೇಟಿ ಕೊಡಿ, ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡೋಗಿ. ಯೂನಿಬಿ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ನ ಕೊಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಕುಕೀಸ್ಗೆ ನಮ್ಮ ಯೂನಿಬಿ ಕುಕೀಸ್. ಜೊತೆಗೆ ಮಯಾಸ್ ಅವರು ಬೇಲ್ಪುರಿನ ಈಚೆ ಕಡೆ ತಿನ್ಬೇಡಿ, ಆರೋಗ್ಯಕರವಾದಂತಹ ಬೇಲ್ ಬಾರ್ ಅನ್ನೇ ನಾವು ಕೊಡ್ತಾ ಇದೀವಿ. ಮಯಾಸ್ ಅವರ ಬೇಲ್ ಬಾರ್.
ಕಾರ್ಯಕ್ರಮ ಮುಗಿಸ್ಬೇಕು. ಮುಳ್ಳಿಯವರೇ, ಫಸ್ಟ್ ಕಾರ್ಯಕ್ರಮ ಮುಗಿಸ್ತೀರಿ. ಒಳ್ಳೆ ಕತೆ ಆಯ್ತಲ್ಲ, ಟೈಮ್ ಆಗೋಯ್ತು ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ಬನ್ನಿ, ನೀವು ಸಹ ಯಾರು ಬೇಕಾದ್ರೂ ಬರ್ಬೋದು. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಾಕಷ್ಟು ಜನಕ್ಕೆ ಅದೊಂದೇನೆ, ನಾವು ಬರ್ಬೋದಾ, ಭಾಗವಹಿಸ್ಬೋದಾ, ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಹೆಂಗೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವಂತೂ ಎಲ್ಲ ಥರ ಹೇಳ್ತಾ ಇರ್ತೀವಿ. ಪತ್ರ ಬರೀರಿ, ಫೋನ್ ಮಾಡಿ, ಇಮೇಲ್ ಮಾಡಿ, Facebook/ಒಗ್ಗರಣೆ ಡಬ್ಬಿಗೆ ಹೋಗಿ, ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಂದ ಯಾರ ಕಡೆ ಹೋಗಿ ಹೇಳಿಸಿ, ನಿಮ್ಮನ್ನಂತೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ.